ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಡೋ ಮನೆಗಳ ಬಗ್ಗೆ ವಿಡಿಯೋ ಮಾಡ್ತೀನಿ. 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ, ಇದ್ರ ಬಗ್ಗೆ ಒಂದು ವಿಚಾರ ಏನಪ್ಪ ಅದು ಅಂದರೆ, ಇವಾಗ ಏನು ಮಾಡಿದ್ದಾರೆ ಅಂದರೆ, ಆಲ್ರೆಡಿ ನಾನು ವಿಡಿಯೋಗಳು ನೋಡಿದರೆ ಕೆಲವರು, ಆ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆಲ್ರೆಡಿ ರೇಟ್ನ ಕಮ್ಮಿ ಮಾಡ್ತೀನಿ ಅಂತ ವಸತಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ನಾವು ಆಲ್ರೆಡಿ ರೇಟ್ನ ಕಮ್ಮಿ ಮಾಡ್ತೀವಿ ಅಂತ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಏನಪ್ಪ ಅಂದರೆ, ಒಂದು ಮಾಹಿತಿ, ಕೆಲವರು ಈಗ ನನಗೆ ಯಾರೋ ಪರಿಚಯದವರೇ ಕಾಲ್ ಮಾಡಿದರು. ಅವ್ರು ಏನಪ್ಪ ಹೇಳ್ತಾವ್ರೆ ಅಂದರೆ, ಆಲ್ರೆಡಿ ದುಡ್ಡೇ ಕಟ್ಟಿಲ್ಲ ಅವರು, ಪುಣ್ಯಾತ್ಮ. ನನಗೆ ಈಗ ಇವತ್ತು ಮಧ್ಯಾಹ್ನ ಮಾಡಿದರು ಕಾಲ್ನ. ಅವರು ದುಡ್ಡೇ ಕಟ್ಟಿಲ್ವಂತೆ. ಮೆಸೇಜು ಬಂದಿದೆ, ಅರ್ಜಿನೂ ಹಾಕಿದ್ದಾನೆ. ಆ ಪುಣ್ಯಾತ್ಮನ ಒಂದು ದೊಡ್ಡ ತಲೆನೋವು ಏನಪ್ಪ ಅಂತಂದರೆ, ಫಸ್ಟು 2 BHK ಹಾಕ್ಬಿಟ್ಟಿದ್ದಾರೆ ಗೊತ್ತಿದ್ದಾನೆ. ಅಂದರೆ ಅವ್ರಿಗೆ ಸಬ್ಸಿಡಿ ಬೇಕಾಗಿತ್ತಂತೆ, 2 BHK ಹಾಕ್ಬಿಟ್ಟಿದ್ದಾರೆ. ನಾನು ಮನೆ ನೋಡೋಕ್ಕೆ ಅಂತ ಅಲ್ಲಿಗೆ ಹೋದಾಗ ಅವ್ರು ನಾನು ಸಿಕ್ಕಿ ಎಲ್ಲ ವಿಚಾರಿಸಿದ್ರು. ಆವಾಗ ನಾನು ಹೇಳಿದೆ, ನೀವು 2 BHK ಹಾಕಿದ್ದೀರಾ, ಹಂಗಾರೆ 14 ಲಕ್ಷ ರೂಪಾಯಿ, 14 ಲಕ್ಷ ಆಗ್ತದೆ ಅಂತ ಹೇಳಿದೆ ನಾನು. 14 ಲಕ್ಷ ಆಗುತ್ತೆ ಅಂತ ಹೇಳಿದೆ. ಆವಾಗ ಅವ್ರ ಅಂತಾರೆ, 14 ಲಕ್ಷ ಆಗುತ್ತೆ, ಮತ್ತು ಸಬ್ಸಿಡಿ ಸಿಗಲಿಲ್ಲ ಅಂದರೆ ಏನಕ್ಕೆ, ನನಗೆ ಪ್ರಯೋಜನ ಇಲ್ವಲ್ಲ ಅಂತಂದರು. ನಾನು ಮತ್ತೆ ಯಾಕೆ ಹೋದ್ರಿ, ಮತ್ತೆ ಸಿಂಗಲ್ BHK ಹಾಕ್ಬೋದಾಗಿತ್ತಲ್ಲ, 1 BHKಗೆ 1 BHK ಹಾಕಿದ್ರೆ ನಿಮಗೆ ಸಬ್ಸಿಡಿ ಸಿಗುತ್ತೆ, ಹಾಗೆ ಹೀಗೆ ಅಂತ ಹೇಳಿದೆ. ಆಗ ಆ ಪುಣ್ಯಾತ್ಮ ಹೆಂಗಾಗೋದು ಏನು ಅಂತ ಕೇಳಿದ. ನನಗೆ ಗೊತ್ತಿರೋ ವಿಚಾರಗಳು ಹೇಳಿದೆ. ಈ ಥರ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಒಂದು ಅರ್ಜಿ ಕೊಡಿ. ಅರ್ಜಿ ಕೊಟ್ಟು ನೀವು ಕ್ಯಾನ್ಸಲ್ ಮಾಡಿಸಿ. ಯಾಕೆಂದರೆ ನೀವು 2 BHK ಇದ್ದಂಗೆ ಹೋಗಿ ನೀವೇನಾದರೂ ಅಲ್ಲಿ ಅರ್ಜಿ ಹಾಕಕ್ಕೆ ಹೋಯ್ತು ಅಂತಂದರೆ ಸಿಸ್ಟಮ್ ತಗೊಳ್ಳಲ್ಲ. ಯಾಕೆ ಹೇಳಿ, ಒಂದೇ ರೀತಿ ಆಧಾರ್ ಕಾರ್ಡು, ಒಂದೇ ರೀತಿ ಮೊಬೈಲ್ ನಂಬರು, ಒಂದೇ ರೀತಿ ಡಾಕ್ಯುಮೆಂಟ್ಸ್ಗಳೆಲ್ಲ ಇರ್ತವೆ. ಹಾಗಾಗಿ ಅದು ಮೊಬೈಲ್ ನಂಬರ್ನ ತಗೊಳ್ಳಲ್ಲ. ಅಂದರೆ ನಿಮ್ದು ಅರ್ಜಿನ ತಗೊಳ್ಳಲ್ಲ. ಅದು 1 BHK 2 BHK ಹಾಕ್ಬಿಟ್ಟು 1 BHK ಹಾಕ್ತೀನಿ, ಇಲ್ಲ 1 BHK ಹಾಕ್ಬಿಟ್ಟು 2 BHK ಹಾಕ್ತೀನಿ ಅಂತ ನೀವು ಎರಡನ್ನೂ ಹಾಕೋಕ್ಕಾಗಲ್ಲ. ಯಾಕೆಂದರೆ ಎರಡು ಒಂದೇ ಡಾಕ್ಯುಮೆಂಟ್ಸ್ ಆಗಿರೋದ್ರಿಂದ ಸಿಸ್ಟಮ್ಗೆ ಗೊತ್ತಾಗುತ್ತೆ. ಗೊತ್ತಾಗಿ ಅರ್ಜಿನ ತಗೊಳ್ಳಲ್ಲ. ನೀವು ಒಂದನ್ನು ಕ್ಯಾನ್ಸಲ್ ಮಾಡಿಸಿ ಮತ್ತೆ ನೀವು ಅರ್ಜಿ ಹಾಕಲೇಬೇಕು. ನೀವು 1 ಬೇಕು ಅಂದರೆ 1ಕ್ಕೆ ಹಾಕಿ, 2 ಬೇಕು ಅಂದರೆ 2ಕ್ಕೆ ಹಾಕಿ. ಬಟ್ ಫಸ್ಟ್ 1ಕ್ಕೆ ಹಾಕಿ, ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದಕ್ಕೂ ಅದೇ ಡಾಕ್ಯುಮೆಂಟ್ಸ್ಗಳಿಗೆ ತಗೊಳ್ಳಲ್ಲ ಸಿಸ್ಟಮು. ಹಾಗಾಗಿ ಆ ಪುಣ್ಯಾತ್ಮ ನಾನು ಹೇಳಿದೆ, ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಒಂದು ಅರ್ಜಿ ಕೊಡಿ ಅಂತ. ಅವರು ಅರ್ಜಿ ಕೊಟ್ಟು 1 ತಿಂಗಳಾಯಿತು, ಅದು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಮತ್ತೆ ಅದೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಆ ಪುಣ್ಯಾತ್ಮ 1 BHKಗೆ ಅರ್ಜಿ ಹಾಕ್ಬಿಟ್ಟು ಇವಾಗ ಏನು ಮಾಡಿದ್ದಾನೆ, ಅರ್ಜಿ ಹಾಕಿದ್ದಾನೆ, ಮೆಸೇಜು ಬಂದಿದೆ, ನೀವು 50,000 ಈ IDBI ಬ್ಯಾಂಕಲ್ಲಿ ಅಮೌಂಟ್ನ ಕಟ್ಟಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳಿ ಅಂತ ಬಂದೇ 1 ತಿಂಗಳು, ಒಂದು ತಿಂಗಳು ಆಯ್ತಾ ಇದೆ ಬಂದು. ಜನವರಿ ಫಸ್ಟ್ ವೀಕೇನೋ ಬಂದದ್ದು ಅವನಿಗೆ. ಬಂದು ಆಗೈತೆ, ಅವ್ನು ಇನ್ನೂ ದುಡ್ಡೇ ಕಟ್ಟಿಲ್ಲ. ಯಾಕೆಂದರೆ ಮುಂದೆ ಸ್ವಲ್ಪ ನೋಡ್ಕೊಂಡು ಇವ್ರು ರೈಟ್ ಕಮ್ಮಿ ಮಾಡ್ತಾರೋ ಇಲ್ವೋ ಅಂತ. ಈ ರೈಟ್ ಜಾಸ್ತಿ ಆಯ್ತಲ್ವ, 11,23,000 ಆಯ್ತಲ್ವ, ರೈಟ್ ಜಾಸ್ತಿ ಆಯ್ತಿದೆ, ಇವ್ರು ಕಮ್ಮಿ ಮಾಡ್ತಾರೋ ಇಲ್ವೋ ಅಂದ್ಕೊಂಡು ಆ ಪುಣ್ಯಾತ್ಮ ಕಟ್ಟೇ ಇಲ್ಲ. ಇವಾಗ ಆ ಪುಣ್ಯಾತ್ಮನವ್ನಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ 11,23,000 ಅವ್ನು ಕಟ್ಟಬೇಕು ಈಗ. ಯಾಕೆ ಈಗ ಅವ್ರು ಹೇಳ್ತಾ ಇರೋದು ಏನಪ್ಪ ಅಂದರೆ, ಜಮೀರ್ ಅಹಮದ್ ಅವರು ಮತ್ತು DK ಸುರೇಶ್ ಅವರು, ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಆ ವಿಡಿಯೋದಲ್ಲಿ ನೋಡಿದ್ದೀರ. ಅವರಿಬ್ಬರೇ ಅಲ್ಲೋಗಿ ರಾಜೀವ್ ಗಾಂಧಿ ನಿಗಮಕ್ಕೆ ಹಾಕಿ ದುಡ್ಡು ಕಟ್ಟಿರೋರು. ಆಲ್ರೆಡಿ ಹೋಗಿ ಅಲ್ಲಿ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದಾಗ ಅವರು ಮೀಟಿಂಗಿಂದ ಬಂದು ನೋಡಿ, ಆಯಿತು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ, CM ಜೊತೆ ಮಾತಾಡಿ ನಿಮಗೆ ಕಮ್ಮಿ ಮಾಡಿಸ್ಕೊಡ್ತೀನಿ ಅಂತ ಜಮೀರ್ ಅಹಮದ್ ಖಾನ್, ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಅವ್ರು ಹೇಳಿಕೆ ಕೊಟ್ಟರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ. ಏನಪ್ಪ ಅಂದರೆ, ಅದು 25,000 ಮನೆಗಳಿಗೆ ಮಾತ್ರ ಅಂತ ಇನ್ನೊಂದು ವಿಚಾರ ಹೇಳಿದ್ದಾರೆ. 25,000 ಮನೆಗಳೇನಿದೆ, ಮೊದಲನೇ ಹಂತದಲ್ಲಿ ಏನು 25,000 ಮನೆಗಳು ಕೊಡ್ತಾರೆ, ಆ ಮನೆಗಳಿಗೆ ಅಂತ ಹೇಳಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಆಲ್ರೆಡಿ ನಾವು ಇಲ್ಲಿ ಯಾರು ಅರ್ಜಿ ಹಾಕಿ ಅಮೌಂಟನ್ನು ಕಟ್ಟಿ ಫ್ಲ್ಯಾಟು ಬುಕ್ಕಿಂಗ್ ಆಗಿಬಿಟ್ಟಿದೆ. ಅಂದರೆ ಮನೆ ಬುಕ್ಕಿಂಗ್ ಆಗಿಬಿಟ್ಟಿದೆ. ಅಂದರೆ ಬುಕ್ಕಿಂಗ್ ಅಂದರೆ ನಿಮ್ಗೆ ಯಾವ ಜಾಗದಲ್ಲಿ ಬೇಕು ಅದನ್ನು ಆಯ್ಕೆ ಮಾಡಿ, ನೀವು ಮನೆಯೂ ಆಯ್ಕೆ ಮಾಡಿ, ಯಾವ ಫ್ಲ್ಯಾಟಲ್ಲಿ ಬೇಕು, A ಬ್ಲಾಕ, B ಬ್ಲಾಕ, ಮತ್ತು ಆ ಬ್ಲಾಕಲ್ಲಿ ಮನೆ ನಂಬರ್ ಯಾವುದು, ಆ ಮನೆ ನಂಬರ್ನು ಕೂಡ ನೀವು ಬುಕ್ ಮಾಡಿ ಪೂರ್ತಿ ಆಗೋಗಿದ್ರೆ ಮಾತ್ರ ನಿಮಗೆ ಅವರು ಕೊಡುವಂಥ ಕಮ್ಮಿ ದುಡ್ಡು ಅಂದರೆ ಅವರು ಏನು ಫಿಕ್ಸ್ ಮಾಡಿದ್ದಾರೆ ಅದಕ್ಕಿಂತ ರೇಟ್ನ ಕಮ್ಮಿ ಮಾಡ್ತಾರೆ. ಮನೆ ರೇಟ್ನ ಏನು ಕಮ್ಮಿ ಮಾಡ್ತಾರೆ ಅದು ಅನ್ವಯ ಆಗುತ್ತೆ. ಅಂದರೆ ಆಲ್ರೆಡಿ ನಿಮ್ಮದು ಫ್ಲ್ಯಾಟ್ ಬುಕ್ಕಿಂಗ್ ಆಗಿಬಿಟ್ಟಿರೋರಿಗೆ ಕಮ್ಮಿ ಆಗುತ್ತೆ. ಈ ಹೊಸ್ದಾಗಿ ಮತ್ತೆ ಕಮ್ಮಿ ಮಾಡೋದು ಅಂತ ಮತ್ತೆ ಯಾರು ಹೊಸ್ದಾಗಿ ಹಾಕ್ತಾರೆ, ಅವರು ಕಮ್ಮಿ ಆಗಲ್ಲ. ಇನ್ನೊಂದು ವಿಚಾರ ಏನಪ್ಪ ಹೇಳಕ್ಕೆ ಬಂದೆ ನಾನು ಅಂತಂದರೆ, ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಹಾಕಿದೆ.
ಬಟ್ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಕೆಲವರು ಏನು ಮಾಡ್ತಾ ಇದ್ದಾರೆ, ಅರ್ಜಿಗಳನ್ನ ಹಾಕಿ ಫ್ಲ್ಯಾಟ್ನೂ ಬುಕ್ಕಿಂಗ್ ಮಾಡಿದ್ದಾರೆ. ಇವಾಗ ಏನು ಮಾಡಿದ್ದಾರೆ, ಫ್ಲ್ಯಾಟ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಬುಕ್ ಮಾಡಿರುವಂಥ ಮನೆನ ನಮ್ಗೆ ಈ ಕಡೆ ಬೇಡ, ನಮಗೆ ಬೇರೆ ಕಡೆ ಕೊಡಿ ಅಂತ. ನನಗೊಬ್ರು ಕಾಮೆಂಟು ಮಾಡಿದರು, ಸರ್ ಈ ಬುಕ್ ಆಗಿರೋ ಮನೆಗಳನ್ನ ನಾನು ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ವಾ, ಕ್ಯಾನ್ಸಲ್ ಮಾಡಿದ್ರೆ ಹೆಂಗೆ ಮಾಡಬೇಕು ಅಂತ ನನಗೆ ಒಂದು ಕಾಮೆಂಟ್ ಮಾಡಿದರು. ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡಾಕಿದ್ದೀನಿ. ಅಂದರೆ ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು, ನೀವು ಬುಕ್ ಆಗಿರೋ ಫ್ಲ್ಯಾಟ್ಗಳನ್ನ, ಅಂದರೆ ಬುಕ್ ಆಗಿರೋ ಮನೆಗಳನ್ನ ನೀವು ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಅಂದರೆ ಅದರಲ್ಲಿ ಬೇರೆ ದೊಡ್ಡ ವಿಚಾರ ಏನಿಲ್ಲ. ನೀವು ಡೈರೆಕ್ಟಾಗಿ ರಾಜೀವ್ ಗಾಂಧಿ ನಿಗಮಕ್ಕೆ ಹೋಗಿ ನಮಗೆ ಈ ಫ್ಲ್ಯಾಟ್ ಬೇಡ ಸರ್, ಬೇರೆ ಫ್ಲ್ಯಾಟ್ ಬೇಕು ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬರ್ಕೊಡ್ಬೇಕಷ್ಟೇ. ಅದರಲ್ಲೇ ದೊಡ್ಡ ವಿಚಾರ ಏನಿಲ್ಲ. ರಾಜೀವ್ ಗಾಂಧಿ ನಿಗಮಕ್ಕೆ ಹೋಗಿ ಒಂದು ಅರ್ಜಿ ಬರ್ಕೊಟ್ರೆ, ನೀವು ಈ ಥರ ಬೇಡ ನಮ್ಗೆ ಆ ಕಡೆ ಬೇಕು ಅಂತಂದರೆ ಅರ್ಜಿನ ಸ್ವೀಕಾರ ಮಾಡಿ ಅವರು ಮಿನಿಮಮ್ 1 ತಿಂಗಳಿಂದ 1.5 ತಿಂಗಳು ಟೈಮ್ ತಗೋತಾರೆ. ಅದಂತೂ ಖಂಡಿತ ಕ್ಯಾನ್ಸಲ್ ಆಗೋಕ್ಕೆ. ಯಾಕೆಂದರೆ ಅದು ಅಲ್ಲಿ ಬುಕ್ ಆಗಿರೋದು ಆನ್ಲೈನಲ್ಲಿ, ಇವ್ರು ಕೈಲಿ ಬರ್ಕೊಂಡಿರೋದಲ್ಲ ಕ್ಯಾನ್ಸಲ್ ಮಾಡಿಬಿಡೋಕ್ಕೆ ಹೇಳಿದ ತಕ್ಷಣ ಆನ್ಲೈನಲ್ಲಿ. ಅದರಿಂದ ಅದು ಕ್ಯಾನ್ಸಲ್ ಆಗೋಕ್ಕೆ 1 ರಿಂದ 1.5 ತಿಂಗಳಂತೂ ಟೈಮ್ ಪಕ್ಕ ತಗತ್ತೆ. ಅದಾದಮೇಲೆ ನೀವು ಮತ್ತೆ ನಿಮ್ಗೆ ಗೆಲ್ಲಬೇಕು, ಅಲ್ಲಿ ನೀವು ಮನೇನ ಆಯ್ಕೆ ಮಾಡ್ಕೋಬೋದು. ಹತ್ತತ್ರ 1-2 ತಿಂಗಳಾಗುತ್ತೆ. ಹತ್ತತ್ರ 2 ತಿಂಗಳಾಗುತ್ತೆ. 2 ತಿಂಗಳಲ್ಲಿ ನೀವು ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಮನೇನ ಬುಕ್ ಮಾಡ್ಕೋಬೇಕಾಗುತ್ತೆ. ಆಯಿತಾ? ಈ ಥರ 2 ತಿಂಗಳು ಟೈಮ್ ಆಗುತ್ತೆ. ನೀವೇನಾದರೂ ಈಗ ಕ್ಯಾನ್ಸಲ್, ಈಗ ಏನು ಬುಕ್ ಆಗೈತೆ ಮನೆ, ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ನೀವು ಹೊಸದಾಗಿ ನಾನು ಬೇರೆ ಕಡೆ ಬುಕ್ ಮಾಡ್ಕೋತೀನಿ ಅಂತ ಕ್ಯಾನ್ಸಲ್ ಏನಾದ್ರು ಮಾಡಿಸಿದ್ರೆ ನಿಮಗೆ ಹೊಸ ರೇಟ್ನೇ ಕೊಡಬೇಕಾಗುತ್ತೆ. ಅಂದರೆ ಅಮೌಂಟು ದುಪ್ಪಟ್ಟಾಗುತ್ತೆ. ಅವ್ರು ಹೇಳ್ತಾ ಇರೋದು, ಹೋದ ಸರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 5.5 ಲಕ್ಷದಿಂದ 6 ಲಕ್ಷ ರೂಪಾಯಿ ಏನು ಹೇಳಿದ್ವು, ಆ ರೇಟಿಗೆ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ರೇಟ್ಗೆ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ನೀವೇನಾದರೂ ಕ್ಯಾನ್ಸಲ್ ಮಾಡಿ, ನೀವೇನಾದರೂ ಮತ್ತೆ ಮನೆನ ಬುಕ್ ಆಗಿರೋದನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ನೀವು ಬೇರೆ ಕಡೆ ಏನಾದ್ರು ಆಯ್ಕೆ ಮಾಡ್ಕೊಳಕ್ಕೆ ಹೋಯ್ತು ಅಂದರೆ 2 ತಿಂಗಳು ಟೈಮ್ ಆಗುತ್ತೆ. ಈ 2 ತಿಂಗಳು ಟೈಮಲ್ಲಿ ನಿಮ್ಮದು ಬುಕ್ ಆಗಿದಾಗ ಹೊಸ ಡೇಟ್ ಬರುತ್ತೆ. ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸಲ್ಲಿ ನೀವು ಯಾವ ಟೈಮಲ್ಲಿ ಬುಕ್ ಮಾಡಿದ್ರಿ ಅಂತ ಡೇಟ್ ಕೊಡ್ತಾನೆ, ಇದು ತಿಂಗಳು ಕೊಡ್ತಾನೆ, ಎಲ್ಲ ಪ್ರತಿಯೊಂದು ಡೇಟ್ ಬರ್ತದೆ. ಅದು ಸಿಸ್ಟಮ್ ಅಲ್ಲ, ಅಪ್ಡೇಟ್ ಬಂದ್ಬಿಡ್ತದೆ. ಬಂದಾಗ ನೀವು ಈ ಡೇಟಲ್ಲಿ ಬುಕ್ ಆಗಿಲ್ಲ, ಇದು ಹೊಸದು ಬುಕ್ ಆಗಿರೋದು ಅಂತೇಳಿ ನಿಮಗೆ ಹೊಸ ರೇಟ್ ಏನಿದೆ 11,23,000. ಇನ್ನೊಂದು ರಿಪೀಟ್ ಮಾಡ್ತೀನಿ, 11,23,000 ರೂಪಾಯಿ ಅಷ್ಟೇ ಕೊಟ್ಬಿಟ್ಟು ನೀವು ತಗೋಬೇಕಾಗುತ್ತೆ. ನೀವು ಹಳಬರಾಗಿದ್ರು ನೀವು ಹೇಳ್ಬೋದು, ನಾನು ಆವಾಗಲೇ ಅಪ್ಲಿಕೇಶನ್ ಹಾಕಿದ್ದೆ ಬಟ್ ಇಲ್ಲಿ ಚೇಂಜ್ ಮಾಡ್ಕೊಂಡೆ ಅಂತ. ಅದೆಲ್ಲ ಕೇಳಲ್ಲ. ಇಲ್ಲಿ ಯಾರೋ ಒಬ್ಬರು ಹೇಳ್ತಾಯಿದ್ರು, ಅಂದರೆ ಯಾವುದೋ ನಾನು ಬೇರೆಯವರು ಚಾನಲಲ್ಲಿ ನೋಡಿದೆ ವಿಡಿಯೋನ. ಅವರು ಏನಪ್ಪ ಅಂದರೆ ಪ್ರಾರಂಭ ಆಗೋದು ಅಂದರೆ ಅವರು ಇದೇ ರೀತಿ ನಾನು ಬೇರೆ ಕಡೆ ಕ್ಯಾನ್ಸಲ್ ಮಾಡ್ಕೋತೀನಿ ಸರ್ ಅಂತ ಹೋಗಿ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿನೂ ಕೊಟ್ಟು ನಾನು ಹೇಳ್ದಂಗೆ ಅವ್ರಿಗೆ 1.5 ತಿಂಗಳಿಂದ 2 ತಿಂಗಳು ಟೈಮ್ ಆಗಿದೆ. ಟೈಮ್ ಆದಮೇಲೆ ಕ್ಯಾನ್ಸಲ್ ಆಗೈತೆ. ಕ್ಯಾನ್ಸಲ್ ಆಗಿ ಹೊಸದು ಬುಕ್ ಮಾಡ್ಬೇಕಾಗಕ್ಕೆ ಅಂತ ಅವ್ರು ಬೇರೆ ಕಡೆ ಎಲ್ಲಿ ಅಂದ್ಕೊಂಡಿದ್ರು, ಅಲ್ಲಿಗೆ ಹೋಗಿ ಚೆಕ್ ಮಾಡಿಸಿದರೆ ಅಲ್ಲಿ ಮನೆ ಒಳಗೆ ಖಾಲಿ ಇಲ್ಲ. ಅವ್ರು ಎಲ್ಲಿ ಬೇಕು ಅಂತ, ಯಾವ ಜಾಗದಲ್ಲಿ ಬೇಕು ಅಂತ ಅಂದ್ಕೊಂಡಿದ್ರು ಮನೆಗಳನ್ನ, ಆ ಜಾಗದಲ್ಲಿ ಮನೆಗಳೇ ಇಲ್ಲ, ಮನೆಗಳು ಖಾಲಿ ಇಲ್ಲ, ಎಲ್ಲ ಬುಕ್ ಆಗಿಬಿಟ್ಟಿದೆ. ಜೊತೆಗೆ ಅವ್ರೇನು ಮಾಡಿದ್ರು, ಪುನಃ ಅಲ್ಲಿ ಯಾವಾಗ ಖಾಲಿ ಸಿಕ್ಕಲಿಲ್ವೋ ಪುನಃ ಅವರು ಹಳೇದೆಲ್ಲ ಹಾಕಿದ್ರು ಅಲ್ಲಿಗೆ ಬರ್ತಾರೆ. ಪುನಃ ಫಸ್ಟು ಕ್ಯಾನ್ಸಲ್ ಮಾಡಿದ್ರಲ್ಲ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದರೆ ಅಲ್ಲಿ ಅವ್ರು ಯಾವಾಗ ಬುಕ್ ಮಾಡಿದ್ರು ಆ ಫ್ಲ್ಯಾಟು ಮತ್ತೆ ಬೇರೆಯವ್ರು ಬುಕ್ ಮಾಡಿದರು. ಈಗ ಅವ್ರ ಪರಿಸ್ಥಿತಿ ಏನಾಯಿತು ಅಂದರೆ, ಹಳೇದು ಯಾವ್ದು ಬುಕ್ ಮಾಡಿದ್ರು ಅದೂ ಇಲ್ಲ, ಮತ್ತು ಹೊಸದು ಯಾವುದಕ್ಕೆ ಬುಕ್ ಮಾಡೋಕ್ಕೆ ಹೋದ್ರೋ ಅದೂ ಇಲ್ಲ, ಎರಡೂ ಕೂಡ ಇಲ್ಲ. ಈಗ ಈ ಥರ ಆಗ್ಬಿಟ್ಟು ಅವರು ಎಲ್ಲಿ ಬುಕ್ ಮಾಡೋದು ಅಂತಲೇ ಗೊತ್ತಿರ್ತಾನೆ ಹಂಗೆ ಪೆಂಡಿಂಗಲ್ಲಿದ್ದಾರೆ. ಆ ಥರ ಹೇಳ್ತಿದ್ದಾರೆ. ಅದಕ್ಕೆ ಈ ಥರ ಪರಿಸ್ಥಿತಿ ನೀವು ತಂದು ಮಾಡಿಕೊಬೇಡಿ. ದಯವಿಟ್ಟು ಯಾರ್ಯಾರು ಎಲ್ಲೆಲ್ಲಿ ಬುಕ್ ಮಾಡಿದಿರೋ ಅಲ್ಲೇ ಬುಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ. ಕ್ಯಾನ್ಸಲ್ ಮಾಡಿಸ್ತು ಅಂದರೆ 2 ಪ್ರಾಬ್ಲಮ್ ಬರ್ತದೆ, ಒಂದಲ್ಲ 2 ಪ್ರಾಬ್ಲಮ್ಮು. ಒಂದು ಅಮೌಂಟ್ ಪ್ರಾಬ್ಲಮ್ಮು. ನೀವೇನಾದ್ರು 2 ತಿಂಗಳು ಟೈಮ್ ತಗೊಂಡು ಮತ್ತೆ ಹೊಸ್ದಾಗಿ ಬುಕ್ ಮಾಡ್ತು ಅಂದರೆ, ಅಕಸ್ಮಾತ್ ನೀವು ಇರೋ ಜಾಗದಲ್ಲಿ ಕೇಳೋ ಜಾಗದಲ್ಲಿ ಸಿಕ್ಕಿ ಬುಕ್ ಮಾಡ್ತು ಅಂದ್ರೂ ನೀವು 11,23,000 ಕಟ್ಟಬೇಕು. ಬುಕ್ ಮಾಡಿದ್ರು 11,23,000 ಕಟ್ಟಬೇಕು. ಅಕಸ್ಮಾತ್ ಏನಾದರೂ ನೀವು ಅಂದ್ಕೊಡೋ ಕಡೆ ಸಿಕ್ಕಿಲ್ಲ அந்த ಮನೆ ಅಂತಂದರೆ ಮತ್ತೆ ನೀವು ಹಳೇದೆಲ್ಲ ಹಾಕಿದ್ರು ಅಲ್ಲಿಗೆ ಬಂತು ಅಂದರೆ ಪುನಃ ನಿಮಗೆ ಮನೆ ಸಿಗಲ್ಲ. ಅದನ್ನು ಯಾರೋ ಬೇರೆಯವ್ರು ಬುಕ್ ಮಾಡ್ಕೊಟ್ಟಿರ್ತಾರೆ, ಅದನ್ನು ಯಾರೋ ಬೇರೆಯವ್ರು ಬುಕ್ ಮಾಡ್ಕೊಂಡು ಅದನ್ನು ಸಿಗಲ್ಲ. ನಿಮ್ಗೆ ಈ ಕಡೆ ಇದೂ ಇಲ್ಲ, ನಿಮ್ಗೆ ಆ ಕಡೆ ಅದೂ ಇಲ್ಲ, ಮಧ್ಯದಲ್ಲಿ ನಿಂತ್ಕೋಬೇಕಾಗ್ತದೆ. ಯೋಚನೆ ಮಾಡಿ. ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹುಷಾರಾಗಿರಿ. ಮನೆ ವಿಚಾರದಲ್ಲಿ ಹುಡುಗಾಟ ಆಡಬೇಡಿ. ನೀವು ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಬುಕ್ ಮಾಡ್ಕೊಳ್ಳಿ ಮನೆಗಳನ್ನು. ಇಲ್ಲ ಅಂತಂದರೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ.
ಈಗಲೇ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಹುಷಾರಾಗಿ ನೋಡಿ, ಇನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಿಮ್ಮ ಮನೇನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ನನ್ನ ಮಳವಳ್ಳಿ ಮೇಲೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.